ಇಂದು ಮರುಬಳಕೆ ಮಾಡಿದರೆ ನಾಳೆ ಪರಿಸರ ಉಳಿಯುತ್ತದೆ. ಬಳಗಾನೂರಿನಲ್ಲಿ ತ್ರಿಬಲ್ ಸೆಂಟರ್ ಜಾಗೃತಿ ಅಭಿಯಾನ, ಸ್ವಚ್ಛ ಪಟ್ಟಣ ನಿರ್ಮಾಣಕ್ಕೆ ಸಾರ್ವಜನಿಕರ ಕೈಜೋಡಿಸುವಂತೆ ಮನವಿ. ಮಸ್ಕಿ ತಾಲೂಕಿನ ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ಶುಕ್ರವಾರ ತ್ರಿಬಲ್ ಸೆಂಟರ್ ಕುರಿತು ಸಾರ್ವಜನಿಕರಿಗೆ ಸವಿವರ ಮಾಹಿತಿ ನೀಡುವ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಪಟ್ಟಣ ಪಂಚಾಯಿತಿಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ, ಕಸದ ಪ್ರಮಾಣ ಕಡಿಮೆ ಮಾಡುವುದು ಹಾಗೂ ಸ್ವಚ್ಛ ಮತ್ತು ಸುಂದರ ಪಟ್ಟಣ ನಿರ್ಮಾಣದ ಉದ್ದೇಶದಿಂದ ತ್ರಿಬಲ್ ಸೆಂಟರ್ಗಳನ್ನು ಆರಂಭಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ದ್ವಿತೀಯ ದರ್ಜೆ ಸಹಾಯಕ ತಿರುಪತಿ, ತ್ರಿಬಲ್ ಎಂದರೆ ರೆಡ್ಯೂಸ್ ಕಡಿಮೆ ಬಳಕೆ, ರೀಯೂಸ್ ಮರುಬಳಕೆ ಮತ್ತು ರೀಸೈಕಲ್ ಮರು ಸಂಸ್ಕರಣೆ ಎಂಬ 3 ಪ್ರಮುಖ ತತ್ವಗಳನ್ನು ಒಳಗೊಂಡ ಪರಿಸರ ಸ್ನೇಹಿ ಯೋಜನೆಯಾಗಿದೆ ಎಂದು ವಿವರಿಸಿದರು. ಇಂದಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಕಸದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಮನೆಯಲ್ಲಿರುವ ಉಪಯೋಗಕ್ಕೆ ಬಾರದಿದ್ದರೂ ಇನ್ನೂ ಬಳಸಬಹುದಾದ ವಸ್ತುಗಳನ್ನು ಕಸದ ಬುಟ್ಟಿಗೆ ಹಾಕದೆ ಅವುಗಳನ್ನು ಮರುಬಳಕೆ ಅಥವಾ ಮರು ಸಂರಕ್ಷಣೆ ಮಾಡುವ ಮೂಲಕ ಪರಿಸರವನ್ನು ರಕ್ಷಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಜನರು ತಮ್ಮ ಮನೆಗಳಲ್ಲಿ ಸಂಗ್ರಹವಾಗಿರುವ ಅನಾವಶ್ಯಕ ವಸ್ತುಗಳನ್ನು ತ್ರಿಬಲ್ ಸೆಂಟರ್ಗೆ ನೀಡುವುದರಿಂದ ಪರಿಸರ ಸಂರಕ್ಷಣೆಯ ಜೊತೆಗೆ ಸಮಾಜಮುಖಿ ಕಾರ್ಯಕ್ಕೂ ಸಹಕಾರಿಯಾಗುತ್ತದೆ ಎಂದರು. ನಂತರ ಮಾತನಾಡಿದ ಸಮುದಾಯ ಸಂಚಾಲಕಿ ಗೀತಾ ಗಂಡ ಸುರೇಶ್, ಸಾರ್ವಜನಿಕರು ತ್ರಿಬಲ್ ಕೇಂದ್ರಕ್ಕೆ ಹಳೆಯ ಬಟ್ಟೆಗಳು, ಪುಸ್ತಕಗಳು, ಶಾಲಾ ಸಾಮಗ್ರಿಗಳು, ಆಟಿಕೆಗಳು, ಪ್ಲಾಸ್ಟಿಕ್ ವಸ್ತುಗಳು, ಪಾದರಕ್ಷೆಗಳು, ಬಳಕೆಯ ಗೃಹೋಪಯೋಗಿ ವಸ್ತುಗಳು, ಸಣ್ಣ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಹಾಳಾಗದ ಪೀಠೋಪಕರಣಗಳನ್ನು ನೀಡಬಹುದಾಗಿದೆ ಎಂದು ತಿಳಿಸಿದರು. ಸಂಗ್ರಹಿಸಲಾದ ವಸ್ತುಗಳಲ್ಲಿ ಉಪಯೋಗಕ್ಕೆ ಯೋಗ್ಯವಿರುವ ವಸ್ತುಗಳನ್ನು ಅಗತ್ಯವಿರುವ ಕುಟುಂಬಗಳಿಗೆ ವಿತರಿಸಲಾಗುವುದು. ಕೆಲವು ವಸ್ತುಗಳನ್ನು ಮರುಬಳಕೆ ಮಾಡಲಾಗುವುದಲ್ಲದೆ ಮರು ಸಂಸ್ಕರಣೆಗೆ ಯೋಗ್ಯವಾದ ವಸ್ತುಗಳನ್ನು ರೀಸೈಕಲ್ ಘಟಕಗಳಿಗೆ ಕಳುಹಿಸಲಾಗುವುದು ಎಂದು ಹೇಳಿದರು. ಈ ಯೋಜನೆಯಿಂದ ಪರಿಸರ ಸಂರಕ್ಷಣೆ, ಕಸದ ಪ್ರಮಾಣ ಕಡಿತ, ಸ್ವಚ್ಛ ಮತ್ತು ಸುಂದರ ಪಟ್ಟಣ ನಿರ್ಮಾಣ, ಅಗತ್ಯವಿರುವವರಿಗೆ ನೆರವು ಹಾಗೂ ಮರುಬಳಕೆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಹಲವು ಪ್ರಯೋಜನಗಳಿವೆ ಎಂದು ವಿವರಿಸಿದರು. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಯಲ್ಲಿರುವ ಉಪಯೋಗಿಸಬಹುದಾದ ಅನಾವಶ್ಯಕ ವಸ್ತುಗಳನ್ನು ತ್ರಿಬಲ್ ಸೆಂಟರ್ಗೆ ನೀಡಿ ಪರಿಸರ ಸಂರಕ್ಷಣೆ ಕೈಜೋಡಿಸಬೇಕು. ಇಂದು ಮರುಬಳಕೆ ಮಾಡಿದರೆ ನಾಳೆ ಪರಿಸರ ಉಳಿಯುತ್ತದೆ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರಾದ ಭೀಮಪ್ಪ, ಮುಖ್ಯಾಧಿಕಾರಿಗಳಾದ ಗೋಪಾಲ್ ನಾಯಕ್, ರುದ್ರಮುನಿ, ಈಶ್ವರಯ್ಯ ಸ್ವಾಮಿ, ಸಂತೋಷ್, ಸಮುದಾಯ ಸಂಚಾಲಕಿ ದುರ್ಗಮ್ಮ ವಿರೂಪಾಕ್ಷಿ ಸೇರಿದಂತೆ ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ದಿನಾಂಕ 1/4/2006 ಜಾರಿಯಾದ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2006ರಂತೆ ಬಳಗಾನೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಈ ಒಂದು RR ಸೆಂಟರನ್ನು ತೆರೆಯಲಾಗಿದ್ದು, 1/4/2006ರಿಂದ ಜಾರಿಯಾದ ಘನತ್ಯಾಜ್ಯ ವಸ್ತು ನಿಯಮಗಳಂತೆ ಒಟ್ಟು ನಾವು ಪಟ್ಟಣದಲ್ಲಿ ಉತ್ಪತ್ತಿಯಾಗುವಂಥ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ, ವಿಶೇಷ ಕಾಳಿ ತ್ಯಾಜ್ಯ ಅಂದು 4 ಭಾಗಗಳನ್ನಾಗಿ ವಿಂಗಡಣೆ ಮಾಡಬೇಕು. ಹಸಿ ತ್ಯಾಜ್ಯದಲ್ಲಿ ಅಡುಗೆ ಮನೆಯ ತ್ಯಾಜ್ಯ, ಆಹಾರ ತ್ಯಾಜ್ಯ, ತರಕಾರಿ ತ್ಯಾಜ್ಯ, ಮಾಂಸದ ತ್ಯಾಜ್ಯ, ಹಣ್ಣಿನ ತ್ಯಾಜ್ಯ, ಹೂವಿನ ತ್ಯಾಜ್ಯ, ಗಾರ್ಡನ್ ತ್ಯಾಜ್ಯ ಇತರೆ ತ್ಯಾಜ್ಯ ವಸ್ತುಗಳು. ಒಣ ತ್ಯಾಜ್ಯದಲ್ಲಿ ಎಲ್ಲ ರೀತಿಯ ಪ್ಲಾಸ್ಟಿಕ್ ಮತ್ತು ಬಟ್ಟೆ ತ್ಯಾಜ್ಯ. ಸ್ಯಾನಿಟರಿ ತ್ಯಾಜ್ಯದಲ್ಲಿ ಡೈಪರ್ಸ್, ಸ್ಯಾನಿಟರಿ ನ್ಯಾಪ್ಕಿನ್ಸ್, ಕಾಂಡೋಮ್ಸ್. ವಿಶೇಷ ಕಾಳಜಿ ತ್ಯಾಜ್ಯ ಇದರಲ್ಲಿ ಪೇಂಟಿಂಗ್ಸ್ ಡಬ್ಬ, ಕೀಟನಾಶಕ ಔಷಧಿಗಳ ಡಬ್ಬ, ಅವಧಿ ಮೀರಿದ ಔಷಧಿಗಳು, ಇಮೇಲ್, ಬಲ್ಬು, ಆಮೇಲೆ ಟ್ಯೂಬ್ಲೈಟ್, 1/3 ಮೀಟರ್ ಹಳೆಯ ಬ್ಯಾಟ್ರಿಗಳು, ಬಳಸಿದ ಸಿರೆಂಜ್, ನೀಡಲ್ಸ್ 4 ವಿಧದಲ್ಲಿ ವಿಂಗಡಿಸಿ ಪಟ್ಟಣ ಪಂಚಾಯಿತಿ ವಾಹನಗಳಿಗೆ ಒಂದು ನೀಡುವುದು. ಅದೇ ರೀತಿಯಾಗಿ ತ್ರಿಬಲ್ ಸೆಂಟರ್ನಲ್ಲಿ ಈ ವಿಶೇಷ ಕಾಳಜಿ ತ್ಯಾಜ್ಯ ಇದೆಯಲ್ಲ, ಇದರಲ್ಲಿ ಕೀಟನಾಶಕ ಡಬ್ಬಿಗಳಾಗಿರ್ಬೋದು, ಆಮೇಲೆ ಬಟ್ಟೆಗಳಾಗಿರ್ಬೋದು, ನಾವು ಸೀದಾ ಇದೇ ನಮ್ಮ ಪಟ್ಟಣ ಪಂಚಾಯತ್ ಹತ್ತಿರ ಇರುವಂಥ ಈ ಒಂದು ತ್ರಿಬಲ್ ಸೆಂಟ್ರಿಗೆ ಈ ಪಟ್ಟಣದಲ್ಲಿಂಥ ಸಾರ್ವಜನಿಕರು ಎಲ್ಲರೂ ಬಂದು ಕೊಡೋದ್ರಿಂದ ನಾವು ಅದನ್ನು ಶೇಖರಣೆ ಮಾಡಿಬಿಟ್ಟು ಮುಂದೆ ವಿತರಣೆ ಮಾಡಲಾಗುವುದು ಸಂಬಂಧಪಟ್ಟವರು.
ಬಳಗಾನೂರಿನ ಸಿಬ್ಬಂದಿಯಾದ ಕಮ್ಯುನಿಟಿ ಮೊಬಿಲೈಸರ್ ಅಂತ ಹೇಳಿ. ನಿಂದು RRR ಸೆಂಟರ್ ತೆರೆಯುವ ಉದ್ದೇಶ ಏನಂತಂದ್ರೆ, ಬೆಳಗ್ಗೆ ಮನೆ ಮನೆಗೆ ಕಸದ ವಾಹನ ಹೋಗುತ್ತೆ, ಅಲ್ಲಿ ಹಸಿ ಕಸ ಒಣ ಕಸನ ತಗೊಂಡ್ಬರ್ತಾರ. ಮತ್ತೆ ಇದು ಮಾಡೋ ಉದ್ದೇಶ ಏನಂತಂದ್ರೆ, ಹೆಚ್ಚುವರಿಯಾಗಿ ಬಟ್ಟೆ, ಕಾಜುಗಳು, ಇನ್ನಿತರ ಹೆಚ್ಚುವರಿ ವಸ್ತುಗಳನ್ನ ನಮ್ಮ RRR ಸೆಂಟರ್ಗೆ ಅವರು ತಂದು ಕೊಡಕ ಒಳ್ಳೇದಾಗುತ್ತಾ, ಇನ್ನು ಅನುಕೂಲ ಆಗುತ್ತಾ ಎಂಬ ಉದ್ದೇಶದಿಂದ ಸರ್ಕಾರದವರು ಈ RRR ಸೆಂಟರ್ನ ಉದ್ಘಾಟನೆ ಮಾಡಲು ಹೇಳ್ಯಾರ. ಹಾಗಾಗಿ ನಾವು ಎಲ್ಲರೂ ಸೇರಿ ವಾಹನದಲ್ಲಿ ಅನೌನ್ಸ್ ಮಾಡ್ತೀವಿ ಇನ್ಮೇಲಿಂದ. ಅಲ್ಲಿ ಕಸವನ್ನು ಹಾಕೋದ್ರ ಮುಖಾಂತರ ಮತ್ತು ಇಲ್ಲಿ ಹೆಚ್ಚುವರಿ ತರೋದ್ರ ಮುಖಾಂತರ ನಾವು ರೀಸೈಕ್ಲಿಂಗ್ ಮಾಡಕ ಅನುಕೂಲ ಆಗುತ್ತಾ, ಅದ್ರ ಉದ್ದೇಶದಿಂದ ಈ RRR ಸೆಂಟರ್ನ ಉದ್ಘಾಟನೆ ಮಾಡ್ಯಾರ. ಧನ್ಯವಾದ.